ನಾರ್ಮಲ್ ಡೆಲಿವರಿ ಅನ್ನೋದನ್ನು ಹೊರತಾಗಿ ಸಿಸೇರಿಯನ್ ಕಡೆಗೆ ಜಾಸ್ತಿ ಮುಖ ಮಾಡ್ತಾ ಇದ್ದಾರೆ. ಸೊ ಇದು ಜಾಸ್ತಿ ಹಾಸ್ಪಿಟಲ್ಗಳು ಆಫರ್ ಮಾಡ್ತಾ ಇದೆಯಾ ಈ ನಾರ್ಮಲ್ ಡೆಲಿವರಿ ಬೇಡ ಸಿಸೇರಿಯನ್ ಮಾಡಿ ಅಂತ? ಸೊ ಏನಿದು, ಯಾಕೆ ಈಗ ನಾರ್ಮಲ್ ಡೆಲಿವರಿ ಕಡಿಮೆ ಆಗ್ತಾ ಇದೆ, ಸಿಸೇರಿಯನ್ ಜಾಸ್ತಿ ಆಗ್ತಾ ಇದೆ? ನನ್ನ ಪ್ರಕಾರ ಆ ಥರ ನಾರ್ಮಲ್ ಡೆಲಿವರಿ ಕಡಿಮೆ ಆಗ್ತಿದೆ ಅಥವಾ ಸಿಸೇರಿಯನ್ ಜಾಸ್ತಿ ಆಗ್ತಿದೆ ಅಂತಲ್ಲ. ಅಂದರೆ ಸಿಸೇರಿಯನ್ ಮಾಡೋದು ಯಾವಾಗ ಗರ್ಭಿಣಿ ಸ್ತ್ರೀಯರ ಯಾವುದಾದ್ರೂ ಕಠಿಣ ಪರಿಸ್ಥಿತಿಗಳು, ಅಂದರೆ ಮಗು ಡೆಲಿವರಿಲಿ ತೊಂದರೆ ಆಗ್ತಿದೆ, ಮಗು ಸರಿಯಾಗಿ ಕೆಳಗಡೆ ಜರ್ದು ಬರ್ತಿಲ್ಲ, ಅಥವಾ ತಾಯಿಗೆ ಯಾವುದಾದ್ರೂ ಗರ್ಭಾವಸ್ಥೆಯಲ್ಲಿ ಯಾವುದಾದ್ರೂ ಹೈ ರಿಸ್ಕ್ ಫ್ಯಾಕ್ಟರ್ಸ್ಗಳಿದೆ, ಅಥವಾ ಈಗ ಬಿ ಪಿಯಿಂದ ಅವರಿಗೆ ಏನಾದರೂ ಫಿಟ್ಸ್ ಬರ್ತಿದೆ, ಅಥವಾ ಅವರಿಗೆ ಬಹಳ ಬ್ಲೀಡಿಂಗ್ ಆಗ್ತಿದೆ, ಅಥವಾ ಮಗುವಿನ ಎದೆ ಬಡಿತ ಹೆಚ್ಚು ಕಡಿಮೆಗೆ ಎದೆ ಬಡಿತ ಕಡಿಮೆ ಆಗ್ತಿದೆ, ಅಥವಾ ಮಗು ಒಳಗಡೆ ಮಿಕೋನಿಯಂ ಪಾಸ್ ಅಂತ ಹೇಳ್ತೀವಿ, ಅಂದರೆ ಒಳಗಡೆ ಮಿಕೋನಿಯಂ ಪಾಸ್ ಮಾಡಿ ಅದರಿಂದ ಮಿಕೋನಿಯಂ ಲೈಕರ್, ಮಿಕೋನಿಯಂ ಅಂದರೆ ಮಗು ಒಳಗಡೆ ಮೋಷನ್ ಪಾಸ್ ಮಾಡುತ್ತೆ. ಇಟ್ ಇಸ್ ಅ ಮೆಚುರಿಟಿ ಸೈನ್. ಮಗು ಯಾವಾಗ ವೆನ್ ಇಟ್ ಇಸ್ ಇನ್ ಅ ಸ್ಟ್ರೆಸ್ಫುಲ್ ಸಿಚುವೇಶನ್, ಪೂರಾ ಮೆಚೂರ್ ಇದ್ದ ಮಗು, ಅವಾಗ ಅದಕ್ಕೇನು ಅನಿಸುತ್ತೆ, ಅದು ಆಲ್ರೆಡಿ ನಾನು ಹೊರಗಡೆ ಬರ್ತಿದ್ದೀನಿ ಅಥವಾ ಸ್ಟ್ರೆಸ್ ಆದಾಗ, ಯೂಶ್ವಲಿ ಲೇಬರ್ ಸ್ಟ್ರೆಸ್ಸಿಗೆ ಕೆಲವೊಂದು ಸತಿ ಮಿಕೋನಿಯಂ ಪಾಸ್ ಮಾಡ್ತವೆ ಮಕ್ಕಳು. ಇಮಿಡಿಯೇಟಾಗಿ ಮಗು ಪಾಸ್ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಅರ್ಧ ಗಂಟೆ ಅಥವಾ 1 ಗಂಟೆಯಲ್ಲಿ ಮಗುವಿನ ಎದೆ ಬಡಿತ ಎಲ್ಲ ಸರಿಯಾಗಿದ್ದರೆ ನಾರ್ಮಲ್ಲು ಡೆಲಿವರಿ ಆಗಬಹುದು.